ಈಗ ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ನ್ಯೂಮ್ಯಾಟಿಕ್ ಟೈಮರ್ನ ಹೇಗೆ ಯೂಸ್ ಮಾಡೋದು ಅಂತ. ನ್ಯೂಮ್ಯಾಟಿಕ್ ಟೈಮರ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ನ ಎಕ್ಸ್ಟೆಂಡ್ ರಿಟ್ರಾಕ್ಟ್ನ ಮಾಡೋಣ. ಈ ಎಕ್ಸ್ಪೆರಿಮೆಂಟ್ಗೆ ನಾವು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಎಸ್ಪೆಷಲಿ ಒಂದು ನ್ಯೂಮ್ಯಾಟಿಕ್ ಟೈಮರ್ನ ಯೂಸ್ ಮಾಡ್ತಿದ್ದೀವಿ, ಮತ್ತು ಒಂದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ನ ಯೂಸ್ ಮಾಡ್ತಿದ್ದೀವಿ, ಒಂದು ಲಿಮಿಟ್ ಸ್ವಿಚ್ನ ಯೂಸ್ ಮಾಡ್ತಿದ್ದೀವಿ, ಮತ್ತು 5/2 ಪೈಲಟ್ ಆಪರೇಟೆಡ್ ಡ್ಯುಯಲ್ ಸೈಡ್ ಪೈಲಟ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಎಕ್ಸ್ಟೆನ್ಷನ್ ರಿಟ್ರಾಕ್ಟ್ ಯಾವ ಥರ ಮಾಡೋದು ಅಂತ ನೋಡಿ. ಇದಕ್ಕೆ ಕನೆಕ್ಷನ್ ಏನು ಮಾಡಬೇಕು ಅಂದರೆ, ಫಸ್ಟು ನ್ಯೂಮ್ಯಾಟಿಕ್ ಫೋರ್ಸ್ನ ತೊಗೋಬೇಕು. ಮ್ಯಾನಿಫೋಲ್ಡಿಂದ ನಮ್ಮ ನ್ಯೂಮ್ಯಾಟಿಕ್ ಟೈಮರಿಗೆ ಇನ್ಪುಟ್ ಕನೆಕ್ಷನ್ ಕೊಡಬೇಕು. ಈ ಕಡೆ ಇಲ್ಲಿ ಇನ್ಪುಟ್ ಕನೆಕ್ಷನ್ನ ಕೊಡಬೇಕು. ನೆಕ್ಸ್ಟ್ ಮತ್ತು ಮ್ಯಾನಿಫೋಲ್ಡಿಂದ ಒಂದು 5/2 ಡ್ಯುಯಲ್ ಸೆಟ್ ಪೈಲಟ್ ಆಪರೇಟೆಡ್ಗೆ ಇನ್ಪುಟ್ ಕನೆಕ್ಷನ್ನ ಕೊಡಬೇಕು. ನೆಕ್ಸ್ಟ್ ಮತ್ತು ಇನ್ನೊಂದು ಮ್ಯಾನಿಫೋಲ್ಡಿಂದ 3/2 ಲಿಮಿಟ್ ಸ್ವಿಚ್ಗೆ ಒಂದು ಕನೆಕ್ಷನ್ ಕೊಡಬೇಕು. ನೆಕ್ಸ್ಟ್ ಈಗ ಇಷ್ಟು ಕನೆಕ್ಷನ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕನೆಕ್ಷನ್ನ ತೊಗೊಂಡು ಮ್ಯಾನಿಫೋಲ್ಡಿಂದ ಪುಷ್ ಬಟನ್ಗೆ ಕೊಡಬೇಕು. ಯಾಕಂದರೆ ಸಿಲಿಂಡರ್ ಆಪ್ರೇಟ್ ಆಗಬೇಕು ಅಂದರೆ ನಮಗೆ ಒಂದು ಪುಷ್ ಬಟನ್ ಬೇಕು. ಈಗ ನಾವು ಒಂದು ಮತ್ತೊಂದು ಮ್ಯಾನಿಫೋಲ್ಡಿಂದ ಏನು ಮಾಡ್ತಿದ್ದೀವಿ, ಒಂದು 3/2 ಪುಷ್ ಬಟನ್ ಒಂದು ಕನೆಕ್ಷನ್ ಕೊಡ್ತಿದ್ದೀವಿ. ಆ ಪುಷ್ ಬಟನ್ ಔಟ್ಪುಟ್ನ ತೊಗೊಂಡು 5/2 ಡ್ಯುಯಲ್ ಸೆಟ್ ಪೈಲಟ್ ಆಪರೇಟೆಡಲ್ಲಿ ಒಂದು ಪೈಲಟ್ ಕನೆಕ್ಷನ್ಗೆ ಕೊಡ್ತಿದ್ದೀವಿ, ಇನ್ಪುಟ್ ಕನೆಕ್ಷನ್ಗೆ. ಇವಾಗ ಏನಾಗುತ್ತೆ, ನೀವು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಸಿಲಿಂಡರ್ ಆ್ಯಕ್ಚುಯೇಟ್ ಆಗುವಾಗ ಏನಾಗುತ್ತೆ, ಇಲ್ಲಿಂದ ಏರ್ ಸಪ್ಲೈ ಬಂದುಬಿಟ್ಟು ಇಲ್ಲಿರೋ ಸ್ಪೂಲ್ನ ಮೂವ್ ಮಾಡುತ್ತೆ. ಮೂವ್ ಮಾಡಿದಾಗ ಏನಾಗುತ್ತೆ, ನಾವು ಸಿಲಿಂಡರ್ ಕನೆಕ್ಷನ್ ಕೊಡಬೇಕಲ್ವ, ಅದರಿಂದ ನಾನೇನು ಮಾಡ್ತೀನಿ, ಸಿಲಿಂಡರ್ ಕನೆಕ್ಷನ್ ಕೊಡೋಕ್ಕಿಂತ ಮುಂಚೆ ಟೈಮರ್ಗೆ ಕೊಟ್ಟು ಟೈಮರಿಂದ ಸಿಲಿಂಡರ್ಗೆ ಕನೆಕ್ಟ್ ಮಾಡ್ತೀನಿ. ಈಗ ಏನಾಗ್ತಿದೆ, ಒಂದು ಪೋರ್ಟಿಂದ 5/2 DCV ಒಂದು ಪೋರ್ಟಿಂದ ತೊಗೊಂಡು ನಾನೇನು ಮಾಡ್ತಿದ್ದೀನಿ, ಟೈಮರ್ಗೆ ಕೊಡ್ತಿದ್ದೀನಿ. ಮತ್ತು ಆ ಟೈಮರಿಂದ ನಾವು ಸಿಲಿಂಡರ್ಗೆ ಮತ್ತೊಂದು ಕನೆಕ್ಷನ್ ಮಾಡೋಣ. ಈ ಟೈಮರ್ ಔಟ್ಪುಟ್ಟಿಂದ ಮಾಡಬೇಕು, ಸಿಲಿಂಡರ್ಗೆ ಕನೆಕ್ಟ್ ಮಾಡಬೇಕು. ಸಿಲಿಂಡರ್ ಕೊಡ್ತಿದ್ದೀವಿ. ನೆಕ್ಸ್ಟು ಮತ್ತೊಂದು ಓಸ್ನ ತೊಗೊಂಡು ಸಿಲಿಂಡ್ರ್ 5/2 ಇನ್ನೊಂದು ಪೋರ್ಟಿಂದ ನಾವೇನು ಮಾಡ್ತಿದ್ದೀವಿ, ಸಿಲಿಂಡರ್ ಕೊಡ್ತಿದ್ದೀವಿ ಡಬಲ್ ಆ್ಯಕ್ಟಿವ್ ಸಿಲಿಂಡ್ರಿಗೆ. ಮತ್ತು ರಿಟರ್ನ್ ಆಗಬೇಕಲ್ವ, ರಿಟರ್ನ್ ಆಗ್ಲಿಕ್ಕೆ ನಾವೇನು ಯೂಸ್ ಮಾಡ್ತಿದ್ದೀವಿ, ಒಂದು 3/2 ಲಿಮಿಟ್ ಸ್ವಿಚ್ನ ಯೂಸ್ ಮಾಡ್ತಿದ್ವಿ. ಆ ಲಿಮಿಟ್ ಸ್ವಿಚ್ ಔಟ್ಪುಟ್ನ ತೊಗೊಂಡು ನಾವೇನು ಮಾಡ್ತಿದ್ವಿ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಗೆ ಕೊಡಬೇಕು. ಇದರ ಔಟ್ಪುಟ್ನ ತೊಗೊಂಡು ನಾವೇನು ಮಾಡಬೇಕು, ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇದೆಯಲ್ವ 5/2 ಅದಕ್ಕೆ ಕನೆಕ್ಟ್ ಮಾಡಬೇಕು. ಇದಕ್ಕೆ ನಾನು ನ್ಯೂಮ್ಯಾಟಿಕ್ ಹೋಸ್ನ ಕಟ್ ಮಾಡಿಕೊಂಡು ನ್ಯೂಮ್ಯಾಟಿಕ್ ಹೋಸ್ನ ಕನೆಕ್ಟ್ ಮಾಡಬೇಕು. ಇದು ಕನೆಕ್ಷನ್. ಈಗ ಫಸ್ಟ್ ಏನು ಮಾಡಿ, ನಿಮ್ಮ ಟೈಮ್ ಡಿಲೇ ವಾಲ್ವ್ನ ಫುಲ್ಲು ಲೂಸ್ ಮಾಡಿ. ಈಗ ಸಪ್ಲೈ ಆನ್ ಮಾಡಿ. ಈಗೇನಾಗುತ್ತೆ, ನೀವು ಸಿಲಿಂಡರ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ, ಇದ್ದಾಗ ಸಿಲಿಂಡರ್ ರಿಟ್ರಾಕ್ಟ್ ಆಗುತ್ತೆ. ಸೇಮ್ ಮತ್ತೆ ಟೈಮ್ ಡಿಲೇನ ಇನ್ಕ್ರೀಸ್ ಮಾಡಿ, ಪ್ರೆಸ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ, ರಿಟ್ರಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ನಾನು ಪ್ರೆಸ್ ಮಾಡಿ ಬಿಟ್ಟಾಗ ಡಿಲೇ ಆಗಿ ಸಿಲಿಂಡರ್ ಎಕ್ಸ್ಟೆಂಡ್ ಆಗ್ತಿದೆ. ಹೇಗೆ ಅಂದರೆ, ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ. ಈಗ ನೋಡಿ, ನಾವು ಪುಷ್ ಬಟನ್ ಪ್ರೆಸ್ ಮಾಡಿಬಿಟ್ಟ ಡಿಲೇ ಆಯಿತು. ಮತ್ತು ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ಪ್ರೆಸ್ ಮಾಡಿಬಿಡಿ, ಸಿಲಿಂಡರ್ ಈ ಥರ ನಾವು ಟೈಮ್ನ ಡಿಲೇ ಮಾಡಿ ಸಿಲಿಂಡರ್ನ ಯೂಸ್ ಮಾಡ್ಬೋದು. ಈಗೇನಾಗ್ತಿದೆ, ನಾವು ಪುಷ್ ಬಟನ್ ಪ್ರೆಸ್ ಮಾಡಿ ಬಿಟ್ಟ ಮೇಲೆ ಟೈಮ್ ಡಿಲೇ ಆಗಿ ನಮ್ಮ ಸಿಲಿಂಡರ್ ಎಕ್ಸ್ಟೆಂಡ್ ಆಗ್ತಿದೆ. ಯಾವಾಗ ಬಂದ್ಬಿಟ್ಟು ನಮ್ಮದು ಲಿಮಿಟ್ ಸ್ವಿಚ್ನ ಪ್ರೆಸ್ ಆಗ್ತಿದೆಯೋ ಆಟೋಮೆಟಿಕಲ್ಲಿ ಸಿಲಿಂಡರ್ ರಿಟ್ರಾಕ್ಟ್ ಆಗ್ತಿದೆ. ಹೀಗೆ ನ್ಯೂಮ್ಯಾಟಿಕ್
ಟೈಮರ್ನ ಯೂಸ್ ಮಾಡಿಕೊಂಡು ಸಿಲಿಂಡರ್ನ ಆ್ಯಕ್ಚುಯೇಷನ್ ರಿಟ್ರಾಕ್ಷನ್ನ ಮಾಡ್ಬೋದು.